ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗೆಲ್ಲ ಜಸ್ಟ್ 5:30 ಆಗಿದೆ. ಏನಕ್ಕೆ ಇಷ್ಟು ಬೇಗ ಎದ್ದು ರೆಡಿ ಆಗಿದ್ದೀನಿ ಅಂತಂದರೆ, ನಮ್ಮ ಡಿ ಬಾಸ್ದು ಮೂವಿ ಡೆವಿಲ್ ರಿಲೀಸ್ ಇದೆ. ಫಸ್ಟ್ ಶೋ ಹೋಗ್ತಾಯಿದ್ದೀವಿ. ಸೊ ಇದು ಒಂದು ಆಲ್ಮೋಸ್ಟ್ ಲಾಸ್ಟ್ 4-5 ಫಿಲಮಿಂದ ಕಂಟಿನ್ಯೂ ಆಗ್ತಾಯಿದೆ. ಫಸ್ಟ್ ಶೋ ಮಿಸ್ ಮಾಡೋದೇ ಇಲ್ಲ. ನಾನು, ಪ್ರಿಯಾ, ರಘು, ಚೈತ್ರ ಹೋಗ್ತಾಯಿದ್ವಿ ಇಷ್ಟು ದಿವಸ. ಬಟ್ ಚೈತ್ರಾಗೆ ಈಗಷ್ಟೇ ಡೆಲಿವರಿ ಆಗೋದ್ರಿಂದ ಚೈತ್ರ ಮಿಸ್ ಆಗಿದ್ದಾಳೆ ಈ ಸತಿಗೆ. ಪಾಪ ಅನ್ಸುತ್ತೆ, ಅವಳು ತುಂಬ ಆಸೆ ಇಟ್ಕೊಂಡಿದ್ಲು ನಾನು ಫಸ್ಟ್ ಶೋ ನೋಡಬೇಕು ಅಂತ. ಬಟ್ ಶಿಷ್ಯ ಬಂದಿರೋದ್ರಿಂದ ಈ ವರ್ಷ ಅವಳು ಮಿಸ್ ಆಗಿದ್ದಾಳೆ. ಈ ಕ್ರೇಸ್ ನೋಡೋದೇ ಒಂದು ಖುಷಿ. ಇದನ್ನು ನೋಡಬೇಕು ಅಂತಲೇ ಫಸ್ಟ್ ಶೋ ಹೋಗೋದು ನಾವು. ಇದಕ್ಕೆಲ್ಲ ಮನೆ ಹತ್ರ ಯಾವುದು ಥಿಯೇಟರ್ ನಿಯರ್ ಬೈ ಇರುತ್ತೋ ಅದನ್ನೇ ಬುಕ್ ಮಾಡ್ಕೊತೀವಿ. ಬಿಕಾಸ್ ಮಾಲ್ಗಳಿಗೆಲ್ಲ ಹೋದರೆ ಈ ಫೀಲ್ ಬರೋದಿಲ್ಲ. ಹಾಗಾಗಿ ನಾವು ಹೋಗೋಷ್ಟೊತ್ತಿಗೆ ತುಂಬ ಜನ ಸೇರಿದರು. ಪಟಾಕಿ, ಶಿಳ್ಳೆ ಎಲ್ಲಿ ನೋಡಿದ್ರು ಡಿ ಬಾಸ್ ಅಂದ್ಕೊಂಡು ತುಂಬ ಚೆನ್ನಾಗಿತ್ತು. ಒಂಥರ ಆ ಜೋಶೇ ಬೇರೆ, ಅದನ್ನು ಹೇಳ್ಕೊಳಕ್ಕೆ ಆಗಲ್ಲ, ಆ ಥರ ಇತ್ತು. ಸೊ ನಾನು ರಘು ಹೋದ್ವಿ. ನಾನು ಅಲ್ಲಿಂದ ಹಂಗೆ ಡೈರೆಕ್ಟ್ ಆಫೀಸ್ಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಬೆಳಗ್ಗೆನೇ ರೆಡಿ ಆಗಿಬಿಟ್ಟು ಹೊರಟ್ಬಿಟ್ಟೆ. ಮತ್ತು ಮನೆಗೆ ಬಂದು ಹೋಗೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ರಘು ಈ ಕಡೆಯಿಂದ ಹೋದ್ವಿ. ಆ ಕಡೆಯಿಂದ ಪ್ರಿಯಾನು ಅಭಿ ಬಂದರು. ನಾನು ಏನು ಮಾಡಿದ್ದೀನಿ ಅಂತಂದರೆ, ಹೋಗ್ತಾನೆ ಪಟಾಕಿ ಶಬ್ದ ಕೇಳಿಸ್ಕೊಂಡ, ಗಾಡಿಯಿಂದ ಇಳಿದವಳು ವೀಡಿಯೋ ಮಾಡಿಕೊಂಡೇ ನಡ್ಕೊಂಡು ಬಂದುಬಿಟ್ಟಿದ್ದೀನಿ. ನನ್ನ ಬ್ಯಾಗೇ ತೊಗೊಂಡಿಲ್ಲ. ಬ್ಯಾಗ್ನ ಗಾಡಿಲೇ ಬಿಟ್ಬಿಟ್ಟಿದ್ದೀನಿ. ಒಳಗೆ ಬಂದು ಒಂದು 1/4 ಗಂಟೆ ಪಟಾಕಿ ಎಲ್ಲ ಹೊಡೆಯೋದು ನೋಡಿಕೊಂಡು ಎಲ್ಲ ಸುತ್ತಾಡಿ ಮಾಡಿ ವೀಡಿಯೋ ಮಾಡ್ಕೊಂಡು ಇನ್ನೇನು ಟಿಕೆಟ್ ಒಳಗೆ ತೋರಿಸಿ ನಾನು ಒಳಗೆ ಎಂಟ್ರ್ ಆಗಬೇಕು. ಆವಾಗ ನಂಗೆ ಫ್ಲ್ಯಾಶ್ ಆಗ್ತದೆ, ಅಯ್ಯೋ ಕೈಯಲ್ಲಿ ಏನೋ ಇತ್ತಲ್ವಾ, ಏನೋ ಮರ್ತುಬಿಟ್ಟಿದ್ದೀನಲ್ವ ಅಂದ್ಕೊಂಡು ಓಡ್ತೀನಿ. ಮತ್ತೆ ಗಾಡಿಲೇ ಇತ್ತು ಸದ್ಯ. ಅಷ್ಟು ಜನದ ಮಧ್ಯೆ ಇಲ್ಲ ಹೋಯ್ತು ಅಂದ್ಕೊಂಡೆ ಇಮ್ಯಾಜಿನ್ ಮಾಡ್ಕೊಂಡು ಹೋದೆ. ಮತ್ತು ಸ್ಟಿಲ್ ಹೆಂಗೋ ಬ್ಯಾಗ್ ಅಲ್ಲೇ ಇತ್ತು. ಬಿಟ್ಟು ಬಂದು ಇಲ್ಲ ಅರ್ಧ ಅವರ್ ನಿಂತ್ಕೊಂಡಿದ್ದೀನಿ. ಆಮೇಲೆ ನೋಡಿ ಜ್ಞಾಪಕ ಬರ್ತದೆ ಬ್ಯಾಗ್ ತೊಗೊಂಡಿಲ್ಲ ಅಂತ. ಚೈತ್ರ ಮಿಸ್ ಆದ್ಲು. ಅಲ್ಲಿ ಸರ್ಪ್ರೈಸಿಂಗ್ಲಿ ವಿನಿ ಸಿಕ್ಬಿಟ್ರು. ಇವರು ಚೈತ್ರ ಅವ್ರ ಹಸ್ಬೆಂಡು. ಅದೇ ಹೇಳ್ತಾ ಇದ್ದೆ ಅವ್ರಿಗೆ, ಚೈತ್ರ ಮಿಸ್ ಆದ್ಲು, ನೀವು ಮಾತ್ರ ಬಂದಿದ್ದೀರಾ, ನೀವು ಮಗು ನೋಡ್ಕೊಂಡು ಅವಳನ್ನ ಕಳಿಸ್ಬೇಕಲ್ವಾ ಅಂತ ಹೇಳ್ತಾ ಇದ್ದೆ. ಬಂತು ಡೆವಿಲ್. ವಾ ಸೂಪರ್. ಫಿಲಮ್ ಮಾತ್ರ ಆಸಮ್ ಆಗಿತ್ತು, ಚೆನ್ನಾಗಿತ್ತು. ಅದು ಡಬಲ್ ಆ್ಯಕ್ಟಿಂಗು. ಸೊ ಯಾರ್ಯಾರು ಇನ್ನೂ ನೋಡಿಲ್ಲ ಥಿಯೇಟರ್ಸ್ಗೆ ಹೋಗಿ ನೋಡಿ. ಚೆನ್ನಾಗಿದೆ, ವಾಚಬಲ್, ಖುಷಿಯಾಗಿ ಆಚೆ ಬರ್ತೀರಾ, ಏನೂ ಬೋರಿಂಗ್ ಇಲ್ಲ. ಆ ಬಾಸ್ನ ಲುಕ್ಕಲ್ಲಿ ನೋಡೋದೇ ಒಂದು ಖುಷಿ. ಹೋಗಿ ಬನ್ನಿ, ಚೆನ್ನಾಗಿದೆ. ಇನ್ನು 7:30 ಚಾ ಬಿಡು ಒಂಚೂರಲ್ಲಿ.
ಇನ್ನು 7 ಗೈಸ್ ಪಾಪ್ಕಾರ್ನ್ ತಗೊಂಡು ತಿಂತವ್ರೆ. ಅಲ್ಲಿ ನೋಡಿ ಪಾಪ್ಕಾರ್ನ್ ಬೆಳಗ್ಗೆನೆ 3 ಜನ ನಂಗೆ ಹಿಂಸೆ ಕೊಟ್ಬಿಟ್ಟವ್ರು ಗೈಸ್. ನೈಟ್ ನೋಡಿದ್ರೆ 3 ಗಂಟೆಗೆ ಮಾಡ್ಕೊಂಡಿದ್ದೀನಿ, ಇವ್ರು ಬಂದು 6 ಗಂಟೆಗೆ 5 ಗಂಟೆಗೆ ಎಬ್ಬಿಸ್ಬಿಟ್ಟು ಬಾ ಫಿಲಮ್ ಮಾಡೋಣ. ನನಗೆ ನಿದ್ದೆ ಇಲ್ಲ. ನಿನ್ನೆ ನೋಡಿದ್ರೆ ನಮ್ಮ ಅಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಂದ್ಬಿಟ್ಟು 9 ಗಂಟೆಗೆ ಎಬ್ಬಿಸ್ಬಿಟ್ಟವ್ರು, 5 ಗಂಟೆಗೆ ಮಾಡ್ಕೊಂಡು. ಇನ್ನು ನಮ್ಮ ಅಜ್ಜಿ ಬ್ಯಾಕ್ ಟು ಬ್ಯಾಕು ಇವಾಗ ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕಂತ. ನನಗೆ ನಿದ್ದೆನೇ ಮಾಡೋಕ್ಕೆ ಬಿಡ್ತಾ ಇಲ್ಲ. ಪಕ್ಕ ನಾನು ಏನಾರು ಆಗ್ಬಿಡ್ತೀನಿ.